ಅಸ್ಸಲಾಮು ಅಲೈಕುಂ. ಎಲ್ರಿಗೂ ನಮಸ್ಕಾರ. ಇವತ್ತು ವಿಜಯನಗರದ ಪಾಲಿಗೆ ತುಂಬ ಖುಷಿಯ ದಿನ. ಯಾಕೆ ಅಂತ ಹೇಳಿದರೆ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ 2ನೇ ವಾರ್ಡಿನ ವಿಜಯನಗರದಲ್ಲಿ ಇವತ್ತು ಫಸ್ಟ್ ಲೆಫ್ಟ್ ಕ್ರಾಸನ್ನು ಕಾಂಕ್ರೀಟೀಕರಣ ಮಾಡುವಂತಹ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಅಥವಾ ಗುದ್ದಲಿ ಪೂಜೆಯನ್ನು ನಾವು ಇವತ್ತು ಮಾಡುವಂಥ ಹೊತ್ತಲ್ಲಿ ಎಲ್ಲರೂ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಸ್ಪೀಕರ್ ಹಾಜಿ ಯುಟಿ ಖಾದರ್ ಫರೀದ್ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಇವತ್ತು ಬರಲಿಲ್ಲ. ಇಲ್ಲಿ ಇವಾಗ ಮಂಜನಾಡಿ ಗ್ರಾಮ ಪಂಚಾಯತಿನ ಹೆಚ್ಚಿನ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಹಾಜಿ NS ಕರೀಂ ಅವರು ಕೂಡ ಇದ್ದಾರೆ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಇದೇ ರೀತಿ ಇನ್ನೂ ಹಲವು ಕಾರ್ಯಕ್ರಮಗಳು ವಿಜಯನಗರದಲ್ಲಿ ಆಗಬೇಕಾದದ್ದಿದೆ. ಅದನ್ನು ಸಾಂಕೇತಿಕವಾಗಿ ಸೂಚಿಸ್ತಾ ಇವತ್ತಿನ ನಮ್ಮ ಈ ವಿಜಯನಗರ ಹೇಗಿತ್ತು, ಇವತ್ತು ಹೇಗಾಗಿದೆ. ಇನ್ನು ದೊಡ್ಡ ಸಮಸ್ಯೆ ಇಲ್ಲಿ ಏನು ಅಂತ ಹೇಳಿದರೆ, ನಮಗೆ ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲದ್ದು. ಮನೆಯವರೆಲ್ಲ ನೀರನ್ನು ಹೊರಗೆ ಕಳಿಸ್ತಾ ಇದ್ದಾರೆ. ಮಸೀದಿ ಇದೆ, ಪಕ್ಕದಲ್ಲಿ ಕುನಿಲ್ ಸ್ಕೂಲ್ ಇದೆ. ಈ ಒಂದು ಚರಂಡಿ ವ್ಯವಸ್ಥೆಯನ್ನು ಸಂಬಂಧಪಟ್ಟಂಥ ನಮ್ಮ ವಾರ್ಡ್ ಸದಸ್ಯ, ಪಂಚಾಯತ್ನ ಸದಸ್ಯರು ಮತ್ತು ಎಲ್ಲ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಬೇಕಾದದ್ದನ್ನು ನೆನಪಿಸ್ತಾ ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತಿ ಇರುವಂತಹವರು ನಮ್ಮ ನೆಚ್ಚಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಹಾಜಿ NS ಕರೀಂ ಅವರನ್ನು ವಿಜಯನಗರದ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಅದರಂತೆ ಪಂಚಾಯತ್ ಸದಸ್ಯ, ಈ ವಾರ್ಡಿನ ಸದಸ್ಯ ನಮ್ಮ ಅಬ್ಬಾಸ್ ಮಧುಪಾಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸಮಸ್ತ ನಾಗರಿಕರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಜೊತೆಗೆ ಪಂಚಾಯತ್ ಮೆಂಬರ್ಗಳಾದ ಬಶೀರ್, ಇಸ್ಮಾಯಿಲ್, ಅಬ್ದುಲ್ ಖಾದರ್, ಇಲ್ಯಾಸ್ ಹಾಗೂ ಇನ್ನಿತರ ಸದಸ್ಯರು, ಬಾವಕ ಸದಸ್ಯರು, ಇವರೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾರ್ಡು ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಜಾಸ್ಮಿನ್ ಮತ್ತು ಗ್ರಾಮ ಸಮಿತಿಯ ಕಾರ್ಯದರ್ಶಿ ಹಮೀದ್ ಮಧುಪಾಡಿ ಅವರು, ಜೊತೆಗೆ ವಿಜಯನಗರದ ಮಹಲ್ ಮಸೀದಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಪದಾಧಿಕಾರಿಗಳು ಮತ್ತು ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾಗರಿಕರ ಪರವಾಗಿ, ವಿಜಯನಗರ ಮಂಜನಾಡಿ ಗ್ರಾಮಸ್ಥರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಎಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತಾ, ಈ ಒಂದು ಕಾಮಗಾರಿ ಆದಷ್ಟು ಬೇಗ ಶುರುವಾಗಿ ಆದಷ್ಟು ಶೀಘ್ರ ಮುಕ್ತಾಯ ಆಗಲಿ. ಇನ್ನು ಮುಂದೆಯೂ ಕೂಡ ವಿಜಯನಗರದಲ್ಲಿ ಏನೆಲ್ಲ ಕಾಮಗಾರಿ ಆಗಬೇಕು ಅದೆಲ್ಲವುಗಳನ್ನು ಕೂಡ ಶೀಘ್ರವಾಗಿ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯೊಂದಿಗೆ ಎಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತೇನೆ. ಈಗ ಕಾರ್ಯಕ್ರಮದ ಬಗ್ಗೆ ನಮ್ಮ ವಾರ್ಡ್ ಗ್ರಾಮ ಸಮಿತಿ ಕಾರ್ಯದರ್ಶಿಗಳು ಹಮೀದ್ ಅವರಿದ್ದಾರೆ, ನಮ್ಮೊಂದು ಜೊತೆಗಿದ್ದಾರೆ. ಅವರು ಈ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಜೆಯಲ್ಲಿ ಮಂಜನಾಡಿ ಗ್ರಾಮದ 2ನೇ ವಾರ್ಡಿನ ವಿಜಯನಗರ ಪ್ರಥಮ ಕ್ರಾಸಿಗೆ ಕಾಂಕ್ರೀಕರಣವನ್ನು ಮಾನ್ಯ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ನಮ್ಮ ಶಾಸಕರು ಆದಂತಹ ಯುಟಿ ಖಾದರ್ ಅವರ ಅನುದಾನದಲ್ಲಿ ಇವತ್ತು ನಾವು ನಮ್ಮ ಈ ಮಂಜನಾಡಿ ಗ್ರಾಮದ ಅಭಿವೃದ್ಧಿಯ ಅಧಿಕಾರರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು, ಮಾಜಿ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ನಮ್ಮ ನಾಯಕರಾದಂತಹ NS ಕರೀಂರವರು ಈ ಗುದ್ದಲಿ ಪೂಜೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ಈ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಹಗಲಿರುಳು ದುಡಿಯುತ್ತಿರುವ ನನ್ನ ಮಿತ್ರರು, ಈ ವಾರ್ಡಿನ ಸದಸ್ಯರು ಆದಂತಹ ಅಬ್ಬಾಸ್ರವರಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಸಮಿತಿಯ ಕೋಶಾಧಿಕಾರಿಯು ಯುವ ನಾಯಕರಾದಂತಹ ಮೋಹನ್ ಕಲ್ಕಟ್ರವರಿದ್ದಾರೆ. ಅದೇ ರೀತಿ ಮಂಜನಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದ ಬಶೀರ್ ಮಂಗಳಾಂತಿ, ಬಾವು ಮಂಗಳಾಂತಿ, ಇಲ್ಯಾಸ್ ನೆಕ್ಕರೆ, ಪಡಿ ಕಲ್ಕಟ್ಟ ಮೊದಲಾದವರಿದ್ದಾರೆ. ಅದೇ ರೀತಿ ಈ ವಾರ್ಡಿನ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ಇಸ್ಮಾಯಿಲ್ ರವರಿದ್ದಾರೆ. ಅದೇ MH ಬಾಬು ಅವರು ಈಗಾಗಲೇ ಸ್ವಾಗತವನ್ನು ಮಾಡಿದಂಥ ನಮ್ಮ ಇಸ್ಮಾಯಿಲ್ ಸಾರ್ ಅವರಿದ್ದಾರೆ. ಅದೇ ರೀತಿ ಇಲ್ಲಿನ ಎಲ್ಲ ಧಾರ್ಮಿಕ ಹಾಗೂ ಸಾಮಾಜಿಕ ಶೈಕ್ಷಣಿಕ ಮುಖಂಡರುಗಳಿದ್ದಾರೆ. ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸಿ ಈ ಕಾಮಗಾರಿ
ಆದಷ್ಟು ಬೇಗ ಶೀಘ್ರವಾಗಿ ನೆರವೇರಲಿ. ಈ ನಾವು ಯಾವುದೋ ಕೆಲಸವನ್ನು ಕೇಳಿದಾಗಲೂ ಕೂಡ ನಮ್ಮ ಮಂಜನಾಡಿ ಗ್ರಾಮಕ್ಕೆ ಇಲ್ಲ ಅಂತ ಹೇಳದೆ ಎಲ್ಲವನ್ನು ಒದಗಿಸಿಕೊಟ್ಟಂತಹ ನಮ್ಮ ಸ್ಪೀಕರ್ ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು. ಅವರು ಇಲ್ಲಿಗೆ ಬರ್ತಾರೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಸಂಜೆ ಇಟ್ಟುಕೊಂಡಿದ್ದೇವೆ. ಡೆಲ್ಲಿಗೆ ಅನಿರೀಕ್ಷಿತವಾಗಿ ಅವರಿಗೆ ಕರೆ ಬಂದರಿಂದ ಅವರು ಹೋಗಬೇಕಾಯಿತು. ಅದಕ್ಕೆ ವಿಷಾದವನ್ನು ನಾನು ಜನರಲ್ಲಿ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಅಧ್ಯಕ್ಷರು ನೆರವೇರಿಸಿಕೊಡಬೇಕಂತೂ ಅವರಲ್ಲಿ ಕೇಳಿಕೊಂಡು ಒಂದೆರಡು ಪ್ರಾಸ್ತಾವಿಕ ಭಾಷಣವನ್ನು ಈ ವಾರ್ಡಿನ ಬಗ್ಗೆ, ಇಲ್ಲಿಯ ಜನತೆಯ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು, ಈ ವಾರ್ಡಿನ ಸದಸ್ಯರಾದಂತಹ ಅಬ್ಬಾಸ್ರವರು ಮಾತಾಡಬೇಕಾಗಿ ಅವರಲ್ಲಿ ಕೇಳಿಕೊಂಡು ನನ್ನಡ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ಬರಕಾತು ಹಾಗೂ ನಮಸ್ತೆ. ಇವತ್ತು ನಮ್ಮ ಸ್ವಾಗತ ಭಾಷಣದಲ್ಲಿ ನಮ್ಮ ಗುರುಗಳು, ಈ ಏರಿಯಾದ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯು ಆದ ಇಸ್ಮಾಯಿಲ್ ಸಾರ್ರವರೇ, ಹಾಗೂ ಇವತ್ತು ಈ ಶಿಲಾನ್ಯಾಸ ಗುದ್ದಲಿಯನ್ನು ನೆರವೇರಿಸಿಕೊಡುವಂಥ ನಮ್ಮ ಆತ್ಮೀಯರಾದಂಥ ಮಂಜನಾಡಿ ಗ್ರಾಮ ಸಮಿತಿ ಅಧ್ಯಕ್ಷರಾದ NS ಕರೀಮ್ರವರೇ, ಹಾಗೂ ಪ್ರಾಸ್ತಾವಿಕವಾಗಿ ನುಡಿದಂಥ ನಮ್ಮ ಆತ್ಮೀಯರು ಹಮೀದ್ ಮತ್ಪಾಡಿಯವರೇ, ಹಾಗೂ ನಮ್ಮ ಈ ವಾರ್ಡಿನ ಅಧ್ಯಕ್ಷರಾದ ಇಸ್ಮಾಯಿಲ್ರವರೇ, ಮಂಜನಾಡಿ ಪಂಚಾಯತಿನ ಗೌರವಾನ್ವಿತ ಸದಸ್ಯರುಗಳಾದ ಇಸ್ಮಾಯಿಲ್ ಬಾವ್ರವರೇ, ಖಾದರ್ ಅವರೇ, ಹಾಗೂ ಬಶೀರ್ ಅವರೇ, ಇಲ್ಯಾಸ್ರವರೇ, ಹಾಗೂ ನಮ್ಮ ನಾಟಕಲ್ ನಮ್ಮ ಈ ಪಕ್ಷದ ದೊಡ್ಡ ಒಂದು ಕಾರ್ಯಕರ್ತ ಅಂತ ಹೇಳ್ಬೋದು ನಮ್ಮ ಇಬ್ರಾಹಿಂರವರೇ, ಹಾಗೂ ಇದರ ಗುತ್ತಿಗೆದಾರರಾದಂಥ ಅಶ್ರಫ್ ಮಾರಾಟಿಲವರವರೇ, ಹಾಗೂ ಮೊಹಿದ್ದೀನ್ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾದ ಕಬೀರ್ರವರೇ, ಹಾಗೂ ಶಂಸುಲ್ ಉಲಮಾ ಮಸೀದಿ ಅದರ ಅಧ್ಯಕ್ಷರಾದ ನಮ್ಮ ಇಸ್ಮಾಯಿಲ್ ರವರೇ, ಹಾಗೂ ನಮ್ಮ ಮದನಿ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲರಾದ ಅಬ್ದುಲ್ ಅಜೀಜ್ ಸರ್ ರವರೇ, ಹಾಗೂ ನಮ್ಮ ಉರ್ಮನೆ ಮಂಗಲ್ನಗರ ಶಾಲೆಯ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ MH ಬಾವರವರೇ, ಹಾಗೂ ಈ ಊರಿನ ವಿಜಯನಗರದ ಎಲ್ಲ ಜನತೆ, ಇವತ್ತು ಭಾಳ ಸಂತೋಷ. ಬೆಳಗ್ಗಿನಿಂದ ನಮ್ಮ ವಿಜಯನಗರ ಗ್ರೂಪ್ನಲ್ಲಿ ಈ ಶಿಲಾನ್ಯಾಸ ಕಾರ್ಯಕ್ರಮಗಳನ್ನು ವಾಟ್ಸಪ್ ಮುಖಾಂತರ ಭಾಳ ಫೇಮಸ್ ಆಗಿ ಹರಿದಾಡ್ತಂತೆ ಇದೆ. ಆದ್ದರಿಂದ ನಮ್ಮ ಇಸ್ಮಾಯಿಲ್ ಸಾಹೇಬ್ರವರು ಹೇಳಿದರು, ನಮಗೆ ಇನ್ನೂ ಕೂಡ ಕೆಲವು ಕೆಲಸಗಳಿವೆ. ನಿರಂತರವಾಗಿ ನಮ್ಮ ಸ್ಪೀಕರ್ ಸರ್, ನಮ್ಮ ಶಾಸಕರು ಅವರ ಬಂದಂತಹ ಅನುದಾನದಿಂದ ಹಂತ ಹಂತವಾಗಿ ನಮ್ಮ ಈ 2ನೇ ವಾರ್ಡಿನಲ್ಲಿ ಹೇಳುವುದಾದರೆ ಇನ್ನೂ ಬೆರಳೆಣಿಕೆಯ ರೋಡ್ಗಳು ಮಾತ್ರ ಬಾಕಿ ಇರುವುದೇ. ಇದೊಂದು ರೋಡ್ ಒಂದು ಫಿನಿಶ್ ಆದರೆ ಇನ್ನೊಂದು ಲೀಸ್ಟು ನಮ್ಮ ನಾಯಕರಾದಂಥ NS ಕರೀಮ್ರವರು ಸೆಕೆಂಡ್ ಲೀಸ್ಟಲ್ಲಿ ನಮ್ಮ ಆ ಕಡೆಯಿಂದ ಉಸ್ತಾದಿನವರ ಫೈಜಿ ಉಸ್ತಾದಿನವರ ಆ ರೋಡಿಗೆ ಸೆಕೆಂಡ್ ಲೀಸ್ಟ್ನಲ್ಲಿ ಇಟ್ಟಿದ್ದಾರೆ. ಶೀಘ್ರವಾಗಿಯೂ ಅದು ಲೀಸ್ಟಾಗಿ ಬರ್ತಾಯಿದೆ. ಅದೇ ಥರ ನಮ್ಮ ನಾಟಕಲ್ನಲ್ಲಿ ನಮ್ಮ ಮುನೀರ್ ಮನೆ ಹತ್ತಿರ ಒಂದು 10 ಲಕ್ಷ ರೋಡು ಈಗಾಗಲೇ ಕಾಮಗಾರಿ ಮುಕ್ತಾಯವಾಗಿದೆ. ಅದರಂತೆ ಉರ್ಮಣ ಶಾಲೆಯ ಅಂಗನವಾಡಿ ಬಳಿ 5 ಲಕ್ಷ ರೂಪಾಯಿ, ಅದರಿಂದ ಪಂಚಾಯತಿಂದ 1.5 ಲಕ್ಷ ರೂಪಾಯಿ ಇಟ್ಟು ಅದನ್ನು ಭರ್ತಿ ಮಾಡಿ ಆ ಕಾಮಗಾರಿಯು ಮುಕ್ತಾಯವಾಗಿದೆ. ಇನ್ನು ಕೇವಲ ಇನ್ನೊಂದು ಅಡ್ಡ ರಸ್ತೆ, ವಿಜಯನಗರದ ಸೆಕೆಂಡ್ ಅಡ್ಡ ರಸ್ತೆ, ಇನ್ನೊಂದು ನಮ್ಮ ನಾಟಕಲ್ ಸೈಟ್ ಗ್ರೀನ್ ಬಾಗಿನಲ್ಲಿ ಇಕ್ಬಾಲ್ ಮನೆಯವರ ಬಳಿ ಕೂಡ ಅದಕ್ಕೆ ಕೂಡ ನಮ್ಮ ನಾಯಕರು, ನಮ್ಮ ಶಾಸಕರಲ್ಲಿ ಅದಕ್ಕೂ ಕೂಡ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಹೇಗಾದರೂ ಅದು ನಮ್ಮ ಮಾರ್ಚ್ ಒಳಗೆ ಎಲ್ಲ ರೋಡುಗಳು ಫಿನಿಶ್ ಆಗುತ್ತದೆ. ಇನ್ನು ಒಳಚರಂಡಿ ನಮ್ಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಇಲೆಕ್ಷನ್ ನಡೆಯದೆ ಕೆಲವು ಕಾಮಗಾರಿಗಳು ಅದರ ಒಟ್ಟಿಗೆ ಆಗುತ್ತಾಯಿತ್ತು, ಸ್ವಲ್ಪ ಕುಂಠಿತವಾಗಿದೆ. ಆದ್ದರಿಂದ ಪಂಚಾಯತಿಯಿಂದ ಬಂದ ಅನುದಾನದಲ್ಲಿ 3 ಲಕ್ಷ ರೂಪಾಯಿ ಇಟ್ಟು ಒಂದು ಒಳಚರಂಡಿಯ ವ್ಯವಸ್ಥೆ ಕೂಡ ಈ ಏರಿಯಾಕ್ಕೆ ಒದಗಿಸಿಕೊಟ್ಟಿದ್ದೇನೆ. ಅಲ್ಲದೆ ನಮ್ಮ ನಾಟಕಲ್ಲಿ ಸೈಟಲ್ಲಿ ಕೂಡ ಕೆಲವು ಕಾಮಗಾರಿಗಳು ಪಂಚಾಯತಿ ವತಿಯಿಂದ ಸಣ್ಣ ಪುಟ್ಟದ ರಸ್ತೆಗಳು, ತಡೆಗೋಡೆಗಳು ಆಗಿ ಉದ್ಯೋಗ ಖಾತರಿಯಿಂದ ಬಾವಿಗಳು ಏರ್ಪಡಿಸಿದ್ದೇನೆ. ಅದಲ್ಲದೆ ನಾಟಕದಲ್ಲಿ ಸುಸಜ್ಜಿತವಾದ ಒಂದು ಅಂಗನವಾಡಿ ಕಟ್ಟಡಗಳು, ಅದೇ ರೀತಿ ಉರ್ಮನೆಯಲ್ಲಿ ಕೂಡ ಸಣ್ಣದಾದ ಒಂದು ಅಂಗನವಾಡಿ ಕಟ್ಟಡ ಇತ್ತು. ಅದು ಕೂಡ ನಮ್ಮ ಶಾಸಕರು 1.5 ಲಕ್ಷ ಇಟ್ಟು ಪುನಃ ಒಂದು 2 ಲಕ್ಷ ಅಡಿಗೆ ಗೋಡೆಗೆ ಬೇಕಾಗ ಅದಕ್ಕೆ ಕೂಡ ಒಂದು 2 ಲಕ್ಷ ಅನುದಾನ ನೀಡಿ ಸುಸಜ್ಜಿತವಾದ ಕಟ್ಟಡವು ಕೂಡ ಆಗಿದೆ.
ಇನ್ನು ಕೆಲವೇ ದಿನದಲ್ಲಿ ಇಲ್ಲಿ 1,00,000 ಲೀಟರಿನ ಬಹುಗ್ರಾಮದ ನೀರಿನ ಟ್ಯಾಂಕಿ ಕೂಡ ಆಗ್ತಾ ಇದೆ, ಕಾಮಗಾರಿ ಕೂಡ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ಅದು ಪೂರ್ತಿಯಾಗುತ್ತದೆ. ನಾಟಕಲ್ನಲ್ಲಿ ಒಂದು 50,000 ವಾಟರಿನ ಟ್ಯಾಂಕಿ ಕೂಡ ಆಗಿದೆ, ಪೈಪ್ಲೈನ್ ಕೂಡ ವ್ಯವಸ್ಥೆ ಆಗಿದೆ. ಅದಕ್ಕಿನ್ನೇ ನೀರು ಬರೋದು ಮಾತ್ರ ಬಾಕಿದೆ. ಆದಷ್ಟು ಬೇಗ ಆ ನೀರಿನ ವ್ಯವಸ್ಥೆ ಕೂಡ ಆಗ್ತದೆ ಅಂತ ನಮ್ಮ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಒಂದು ಹಿನ್ನಡೆ ಇದ್ದಂಥ ಒಂದು ವ್ಯವಸ್ಥೆ ಅಂತಂದರೆ ಇಲ್ಲಿ ನೀರಿನ ಒಂದು ವ್ಯವಸ್ಥೆ ಇತ್ತು. ಅದು ನಮ್ಮ ಬೂತಿನ ಅಧ್ಯಕ್ಷರು, ನಮ್ಮ ಇಸ್ಮಾಯಿಲ್ ಸಾರ್ ಅವರು, ಅಜೀಜ್ ಸಾರ್ ಅವರು, ಈ ಏರಿಯಾದೆಲ್ಲರೂ ಸೇರಿ ಆ ಒಂದು ನೀರನ್ನು ನೋಡಿ ಉತ್ತಮವಾದ ನೀರು ಈ ಜನರ ಭಾಗ್ಯ ಅಂತ ಹೇಳ್ಬೋದು. ಒಳ್ಳೆಯ ನೀರು ಬಂದಿದೆ. ಈ ನೀರು ನಮ್ಮ ಉರುಮನೆಗೆ ಕೂಡ ಹೋಗ್ತಾ ಇದೆ, ಮೊದಲು ಹೋಗ್ತಾ ಇತ್ತು. ಇವಾಗ ಕೆಲವು ಖಂಡಿತ ಈ ಜಾಗ ಕೂಡ ಈ ನೀರನ್ನು ನಾವು ಕೊಡ್ತಾ ಇದ್ದೆ. ಈ ನೀರು ಇಡೀ ನಮ್ಮ ನಾಟಕಲ್ ಏರಿಯಾದಲ್ಲಿ ಗುಣಿಲ್ ನಾಟಕಲ್ ಕೂಡ ಈ ನೀರು ಸರಬರಾಜು ಆಗ್ತಾ ಇದೆ. ಇಷ್ಟು ಹೇಳಿ ನಾನು ಇವತ್ತು ಬಂದಂಥ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಮಂಜನಾಡಿ ಗ್ರಾಮದ ವಿಜಯನಗರದ ಒಂದನೇ ಅಡ್ಡ ರಸ್ತೆಯ ಈ ತಾನೇ ಶಂಕುಸ್ಥಾಪನೆ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಈ ಪಂಚಾಯತಿನ ಈ ವಾರ್ಡಿನ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರಾದ ಅಬ್ಬಾಸ್ ಅವರೇ, ಸ್ವಾಗತ ಭಾಷಣ ಮಾಡಿದಂಥ ನಮ್ಮ ಸೇರವರಾದ ಇಸ್ಮಾಯಿಲ್ ಸೇರ್ ಅವರೇ, ಮದನಿಯ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲಾದ ಅಫ್ಜಲ್ ಅಜೀಜ್ ಸರ್ ಅವರೇ, ಪಂಚಾಯತಿನ ಸದಸ್ಯರಾದ ಬಶೀರ್ ಅವರೇ, ಇಲ್ಯಾಸ್ ಅವರೇ, ಇಸ್ಮಾಯಿಲ್ ಅವರೇ, ಅಬ್ದುಲ್ ಖಾದರ್ ಅವರೇ, ಈ ವಾರ್ಡಿನ ಅಧ್ಯಕ್ಷರಾದ ಇಸ್ಮಾಯಿಲ್ ಅವರೇ, ನಮ್ಮ ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯು ನಮ್ಮೆಲ್ಲರ ಆತ್ಮೀಯರಾದ ಹಮೀದ್ ಅವರೇ, MH ಬಾವ್ ಅವರೇ, ಇಲ್ಲಿ ನೆರೆದಂಥ ಎಲ್ಲ ಕಬೀರ್ ಅವರು, ಎಲ್ಲ ನಮ್ಮ ಇಸ್ಮಾಯಿಲ್ ಅವರೇ, ಕಲ್ಕಟ್ಟ ಮೋಹನ್ ಅವರೇ, ಎಲ್ಲರಿಗೂ ಹೊಂದಿಸ್ತಾ ಈ ರಸ್ತೆಗೆ ಮಂಜನಾಡಿಗೆ 1,66,00,000 ರೂಪಾಯಿ ಈ ಸಲ ನಮಗೆ ನಿಗದಿ ಅಧ್ಯಕ್ಷ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನಾಯಕರು ಕೊಟ್ಟಿದ್ದಾರೆ. ನಾವು ಹೇಳಿದಷ್ಟು ಹಣ ನಮಗೆ ಕೊಟ್ಟಿದ್ದಾರೆ. ಆದರೆ ಇನ್ನೂ ನಮಗೆ 2 ಕೋಟಿಯದಷ್ಟು ಮಂಜನಾಡಿಗೆ ರಸ್ತೆಗಳು ಇನ್ನೂ 2 ಕೋಟಿ 3 ಕೋಟಿ ಬಂದರೂ ನಮ್ಮ ರಸ್ತೆಗಳು ದೊಡ್ಡ ಗ್ರಾಮ ಆದುದರಿಂದ ಇನ್ನೂ ಉಂಟು. ಈ ರಸ್ತೆಗೆ 5 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. 90 ಮೀಟರ್ ಆಗ್ತದೆ. ಇಲ್ಲಿಯ ಜನರ ಹುಮ್ಮಸ್ಸು, ಇಲ್ಲಿಯ ಎಲ್ಲರನ್ನು ನೋಡುವಾಗ ಇನ್ನೊಂದು 5 ಲಕ್ಷ ಅಡ್ವಾನ್ಸ್ ಆಗಿ ಮಾಡ್ಬೋದಲ್ಲ? ಇದರ ಒಟ್ಟಿಗೆ ಒಂದು 5 ಲಕ್ಷ ಕಾಂಟ್ರಾಕ್ಟ್ ಅವ್ರು ಮಾಡ್ತಾರೆ. 5 ಲಕ್ಷ ಅವರಿಗೆ ನಾವು ಆದಷ್ಟು ಬೇಗ ಲೀಸ್ಟಲ್ಲಿ ಇಟ್ಟು ಕೊಡ್ತೇವೆ. ನಿಮ್ಮೆಲ್ಲರನ್ನು ನೋಡಿ ಖಂಡಿತವಾಗಿ ಈ ರಸ್ತೆ ಮೊದಲು ಆಗಬೇಕಿತ್ತು. ಕಾರಣಾಂತರಗಳಿಂದ ರಸ್ತೆ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಅದು ಕ್ಷಮಾಪಣೆ ನಿಮ್ಮಲ್ಲಿ ನಾವು ಕೇಳ್ತಾ ಇದ್ದೇವೆ. ಯಾಕಂದರೆ ಮಂಜನಾಡಿ ಗ್ರಾಮ ಅಂತ ಹೇಳಿದರೆ ಇವರ ಕ್ಷೇತ್ರದಲ್ಲೇ ದೊಡ್ಡ ಗ್ರಾಮ, 26 ಸದಸ್ಯರು, ಎ ಗ್ರೇಡ್ ಗ್ರಾಮ. ಎಷ್ಟು ಹಣ ಬಂದರೂ ನಮಗೆ ಅದು ಸಾಕಾಗುವುದೇ ಇಲ್ಲ. ಈ ಕೇವಲ ವಿಜಯನಗರ ಅಂತ ಹೇಳಿದರೆ ರಸ್ತೆ ಚೆನ್ನಾಗಿದೆ, ಕಾಂಕ್ರೀಟ್ ಇಲ್ಲದಿರು ಸಹ ರಸ್ತೆಗಳು ಚೆನ್ನಾಗಿದೆ. ನಮ್ಮ ಬೇರೆ ಕಡೆಯಲ್ಲಿ ಮಂಜನಾಡಿ, ಮೊಂಟಪ್ಪದವು, ಈ ಉರುಮನೆಲ್ಲೇ ನೋಡುವಾಗ ಆ ರಸ್ತೆಯಲ್ಲಿ ಜನರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅದರಿಂದ ಹೆಚ್ಚು ಆದ್ಯತೆ ನಾವು ಅಲ್ಲಿಗೆ ಕೊಡ್ತಾ ಬಂದಿದ್ದೇವೆ. ಇಲ್ಲಿ ದೊಡ್ಡವರು ಇರುವುದು, ಯಾರು ನಡೆದುಕೊಂಡು ಹೋಗೋರು ಯಾರು ಇಲ್ಲ, ರಿಕ್ಷಾದಲ್ಲಿ ಹೋಗೋರು ಯಾರು ಇಲ್ಲ, ಎಲ್ಲ ದೊಡ್ಡ ಕಾರಲ್ಲೇ ಹೋಗುವವರು ಇರುವುದರಿಂದ ಇಲ್ಲಿಗೆ ಸ್ವಲ್ಪ ವಿಳಂಬ ಆಗಿದೆ ರಸ್ತೆ. ನಾವು ಬೇರೆ ಬೇರೆ ರಿಕ್ಷಾದಲ್ಲಿ ಹೋಗೋರಿದ್ದಾರೆ, ಸೈಕಲಲ್ಲಿ ಹೋಗೋರಿದ್ದಾರೆ, ನಡೆದುಕೊಂಡು ಹೋಗೋರಿದ್ದಾರೆ. ಅಂಥ ಸ್ಥಳಕ್ಕೆ ನಾವು ಬೇಗ ಆ ರಸ್ತೆಗಳನ್ನು ನಾವು ಮಾಡಿದ್ದೇವೆ. ಇಲ್ಲಿ ಅಷ್ಟೊಂದು ಕಷ್ಟ ಯಾರಿಗೆ ಆಗಲಿಲ್ಲ, ಎಲ್ಲ ಧನಿಕರು ಇರುವುದರಿಂದ ಆಗಲಿಲ್ಲ. ಆದರೆ ಸಹ ನಿಮ್ಮನ್ನು ಇಲ್ಲಿಯ ಎಲ್ಲರ ನೋಡುವಾಗ ನಮಗೆ ಸಂತೋಷವಾಯಿತು. ಇಲ್ಲಿಗೆ 5 ಲಕ್ಷದಿಂದ ಇನ್ನೂ ನಾವು ಶಾಸಕರ ಮಾತನಾಡಿಕೊಂಡು 5 ಲಕ್ಷ ಇನ್ನೂ ಅವರಿಗೆ ಇಡುವಾಗೆ ಇದೇ ಕೆಲಸದಲ್ಲಿ ಅವರು ಮಾಡ್ತಾರೆ. 10 ಲಕ್ಷ ರೂಪಾಯಿ ಕೆಲಸ ಮಾಡ್ತಾರೆ. ಈ ರಸ್ತೆ ನಿಮ್ಮದು, ನೀವು ಇದನ್ನು ನೋಡಿಕೊಳ್ಬೇಕಾದ್ದು ನೀವು. ಅದಕ್ಕೆ ರಸ್ತೆಗೆ 15-20 ದಿವಸ ಗಾಡಿ ಹೋಗೋದಾಗೆ ಅದಕ್ಕೆ ನೀರು ಎಷ್ಟು ಬೇಕು ಅವರು ನೀರು ಕೊಡ್ತಾರೆ. ಅದನ್ನು ನೀವು ಇಲ್ಲಿ ಕೊಟ್ಟು ನೀರು ನಮ್ಮ ಇವರು ಯಾವಾಗಲೂ ನಿಮ್ಮ ಪೇರು ಹುಷಂಗುಂಜಿ ಇವರು ಯಾವಾಗಲೂ ಒಂದು ಶಾಸಕರ ಮನೆಗೆ ಹೋದದ್ದು ಅಷ್ಟು ಇಷ್ಟ ಅಲ್ಲ. ನನ್ನನ್ನು ನೋಡುವಾಗ ಯಾವಾಗಲೂ ಇವರು ರಸ್ತೆದೇ ವಿಷಯ ಇವರಿಗೆ. ಆದುದರಿಂದ ಒಂದು ಕಾಲ ಇವತ್ತು ಕೂಡಿ ಬಂದಿದೆ. ಎಲ್ಲ ಗ್ರಾಮದಲ್ಲಿ ನಮ್ಮ ಕೆಲಸ ಈಗ ಆಗ್ತಾ ಇದೆ. ಮಂಜನಾಡಿಯಿಂದ ಉಮ್ದನೆ ರೋಡ್ ಅಸೆಯಲ್ಲಿ ಒಂದು 40 ಲಕ್ಷ ರೂಪಾಯಿ ಕೆಲಸ ಆಯಿತು. ಈಗ ಉರುಮನೆಯಲ್ಲಿ ಕೆಲಸ ಆಗ್ತಾ ಇದೆ. ಮಂಜನಾಡಿ ಆ ಕಡೆ ಈಗ ನಡೀತಾ ಇದೆ ಕೆಲಸ. ಈ 1-2 ತಿಂಗಳಲ್ಲಿ ನಮ್ಮ 1,60,00,000 ಕೆಲಸ ಆಗ್ತಾ ಇದೆ. 2ನೇ ಪಟ್ಟಿಯಲ್ಲಿ 50 ಲಕ್ಷ ರೂಪಾಯಿ ನಮಗೆ ಸ್ಯಾಂಕ್ಷನ್ ಆಗಿದೆ. ಈಗ ಟೆಂಡರಿಗೆ ಹೋಗಿದೆ. ಟೆಂಡರ್ ಆದ ಕೂಡಲೇ 2ನೇ ಅಡ್ಡ ರಸ್ತೆ ಲೀಸ್ಟ್ ಅದರಲ್ಲಿದೆ. ಅದನ್ನು ನಾವು ಮಾಡಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುತ್ತಾ ಎಲ್ಲರೂ ಬಂದವರಿಗೆ ಒಂದಿಸ್ತಾ 1-2 ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಪ್ರಪ್ರಥಮವಾಗಿ ನೀವೆಲ್ಲರೂ ಕ್ಷಮೆ ಯಾಚಿಸ್ತಾ ಇದ್ದೇನೆ. ನಾನು ಇವರಿಗೆ ಹೊಸಬ್ಬ.
ಆದ್ದರಿಂದ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ತಾಲೂಕು ಅಭಿವೃದ್ಧಿ ಅಧ್ಯಕ್ಷರಾಗಿದ್ದರು, ನಮ್ಮ ಅಧ್ಯಕ್ಷರು ಎಲ್ಲರನ್ನೂ ಸೇರಿಸಿ ಒಂದೇ ಮಾತನ್ನು ಹೇಳ್ತೇನೆ, ನಮಗೆ ನೀವು ಕೊಟ್ಟಂಥ ಇದು ಭಾಳ ದೊಡ್ಡಂಥ ಒಂದು ಸಹಾಯ. ಇಂಥ ಸಹಾಯವನ್ನು 10ರಷ್ಟು ಮುಂದೆ ಮಾಡಿ ನಮ್ಮನ್ನು ಇದು ಮಾಡಿಸಿ ಅಂತ ಯಾಕೆ ಹೇಳಿದರು. ಈ ರೋಡ್ನಲ್ಲಿ ಹೋಗೋರೆಲ್ಲರೂ ಭಾಳ ಶ್ರೀಮಂತರು, ಏನೂ ಇಲ್ಲ ಅಂತ ನಮ್ಮ ಸನ್ಮಾನ್ಯ ಸದಸ್ಯರಿಗೆ ಗೊತ್ತಿದೆ, ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಗೊತ್ತಿದೆ. ನಿಮ್ಮನ್ನೆಲ್ಲ ಮಾಡಿರೋದೇ ನಮ್ಮನ್ನು ದೊಡ್ಡದು ಮಾಡಲಿಕ್ಕಾಗಿ. ಆದರೆ ನಾವು ದೊಡ್ಡವರಲ್ಲ, ನೀವೇ ದೊಡ್ಡವರು. ದಯವಿಟ್ಟು ನಮಗೆ ಹಿಡಿದು ಜಾತಿ ಕೊಡಬೇಕಂತ ಇವತ್ತಿನ ಈ ಸಮಾರಂಭಕ್ಕೆ ನೀವೆಲ್ಲರೂ ಸೇರಿ ಇಷ್ಟೊಂದು ಸಂತೋಷದಲ್ಲಿ ನಮ್ಮೆಲ್ಲರನ್ನು ಕರೆಸಿ, ವಯಸ್ಸನ್ನು ನೋಡದೆ ಕರೆಸಾಗಿ ನಿಮ್ಮೆಲ್ಲರಿಗೂ ಪ್ರಥಮವಾಗಿ ನಮ್ಮ ಊರಿನ ಪರವಾಗಿ, ನಮ್ಮ ನಾಡಿನ ಪರವಾಗಿ, ನಮ್ಮ ಕೇರಿಯ ಪರವಾಗಿ, ನಮ್ಮ ಸಹಚರ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ರಿಗೂ ಅಸ್ಸಲಾಮು ಅಲೈಕುಂ.